ಲೋಪ ಸಂಧಿ. ಸಂಧಿಯಾಗುವಾಗ ಒಂದಕ್ಷರ ಹೋದರೆ ಅದನ್ನು ಲೋಪ ಸಂಧಿ ಎಂದು ಕರೆಯುವರು. ಲೋಪ ಅಂದರೆ ಕಾಣದೆ ಹೋಗುವುದು ಎಂದರ್ಥ. ಉದಾಹರಣೆಯ ಮೂಲಕ ನೋಡೋದಾದರೆ, ಚಿಕ್ಕಮ್ಮ ಊರಿಂದೂರಿಗೆ ಹೋದಳು. ಚಿಕ್ಕಮ್ಮವನ್ನು ಬಿಡಿಸಿ ಬರೆದಾಗ ಚಿಕ್ಕ ಪ್ಲಸ್ ಅಮ್ಮ, ಚಿಕ್ಕಮ್ಮ. ಇಲ್ಲಿ ಚಿಕ್ಕ, ಚಿಕ್ಕ ಅಂತ ಹೇಳುವಂಥದ್ದು ಪೂರ್ವ ಪದ, ಅಮ್ಮ ಅಂತ ಹೇಳುವಂಥದ್ದು ಉತ್ತರ ಪದ. ಚಿಕ್ಕಮ್ಮ ಇಲ್ಲಿ ಪೂರ್ವ ಪದದಲ್ಲಿ ಆ ಅಂತ ಹೇಳುವಂತಹ ಸ್ವರವು ಲೋಪವಾಗಿದೆ. ಚಿಕ್ಕ, ಚಿಕ್ಕ ಆ ಅಂತ ಹೇಳುವಂತಹ ಪದವು ಲೋಪವಾಗಿದೆ. ಚಿಕ್ಕ ಆ ಅಂತ ಹೇಳುವಂತಹ ಸ್ವರದ ಮುಂದೆ ಆ ಅಂತ ಹೇಳುವಂತಹ ಇನ್ನೊಂದು ಸ್ವರವು ಬಂದು, ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಸ್ವರವು, ಇಲ್ಲಿ ಚಿಕ್ಕ ಅಂತ ಹೇಳುವಂಥದ್ದು ಪೂರ್ವ ಪದ, ಅಮ್ಮ ಅಂತ ಹೇಳುವಂಥದ್ದು ಉತ್ತರ ಪದ. ಈ ಪೂರ್ವ ಪದದ ಸ್ವರವು, ಈ ಆ ಅಂತ ಹೇಳುವಂತಹ ಸ್ವರವು ಬಿಟ್ಟು ಹೋಗಿ ಚಿಕ್ಕಮ್ಮ ಅಂತ ಹೇಳುವಂತಹ ಪದ ಉಂಟಾಗುತ್ತದೆ. ಆದ್ದರಿಂದ ಇದನ್ನು ಲೋಪಸಂಧಿ ಎಂದು ಕರೆಯುವರು. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಸ್ವರವು ಬಿಟ್ಟು ಹೋದರೆ ಅದನ್ನು ಲೋಪಸಂಧಿ ಎಂದು ಕರೆಯುವರು. ಈ ಲೋಪಸಂಧಿಯಲ್ಲಿ ಪೂರ್ವ ಪದದಲ್ಲಿರುವ ಆ, ಉ, ಈ, ಎ ಈ ಯಾವುದೇ ಸ್ವರ ಬಂದು ಲೋಪವಾದರೆ ಅದನ್ನು ಲೋಪಸಂಧಿ ಎಂದು ಕರೆಯುತ್ತೇವೆ. ಪೂರ್ವ ಪದದಲ್ಲಿ ಆ ಆಗಿರ್ಬೋದು, ಉ ಆಗಿರ್ಬೋದು, ಈ ಆಗಿರ್ಬೋದು, ಎ ಆಗಿರ್ಬೋದು. ಈ ಸ್ವರಗಳು ಪೂರ್ವ ಪದದಲ್ಲಿ ಈ ಸ್ವರಗಳು ಲೋಪವಾದರೆ ಅದನ್ನು ನಾವು ಲೋಪಸಂಧಿ ಎಂದು ಕರೆಯುತ್ತೇವೆ. ಹಾಗೆ ಊರಿಂದೂರಿಗೆಯನ್ನು ಬಿಡಿಸಿ ಬರೆದಾಗ ಊರಿಂದ ಕೂಡಿಸು ಊರಿಗೆ, ಊರಿಂದ. ಪೂರ್ವ ಪದದಲ್ಲಿ ಆ ಅಂತ ಹೇಳುವಂತಹ ಸ್ವರ, ಆ ಅಂತ ಹೇಳುವಂತಹ ಸ್ವರಕ್ಕೆ ಊ ಅಂತ ಹೇಳುವಂತಹ ಸ್ವರವು ಸೇರಿ ಸ್ವರದ ಮುಂದೆ ಸ್ವರವು ಬಂದು ಪೂರ್ವ ಪದದ ಸ್ವರವು ಲೋಪವಾದರೆ ಅದನ್ನು ನಾವು ಲೋಪಸಂಧಿ ಎಂದು ಕರೆಯುತ್ತೇವೆ. ಇಲ್ಲಿ ಆ ಅಂತ ಹೇಳುವಂತಹ ಅಕ್ಷರವು ಲೋಪವಾಗಿದೆ, ಆದ್ದರಿಂದ ಇದು ಲೋಪಸಂಧಿಗೆ ಉದಾಹರಣೆ. ಹಾಗೆ ನಾವೆಲ್ಲ, ನಾವು ಕೂಡಿಸು ಎಲ್ಲ, ನಾವು. ಇಲ್ಲಿ ಊ ಅಂತ ಹೇಳುವಂತಹ ಸ್ವರ ಬಂದಿದೆ, ನಾವು. ಊ ಅಂತ ಹೇಳುವಂತಹ ಸ್ವರವು ಎ ಅಂತ ಹೇಳುವಂತಹ ಸ್ವರದೊಂದಿಗೆ ಸೇರಿ ನಾವೆಲ್ಲ ಆಗಿದೆ. ಇಲ್ಲಿ ಊ ಅಂತ ಹೇಳುವಂತಹ ಸ್ವರವು ಲೋಪ ಹೊಂದಿದೆ, ಆದ್ದರಿಂದ ನಾವೆಲ್ಲ ಅಂತ ಹೇಳುವಂಥದ್ದು ಲೋಪಸಂಧಿಗೆ ಉದಾಹರಣೆ. ಹಾಗೆ ಮೇಲಿದ್ದೆ, ಮೇಲೆ. ಎ ಅಂತ ಹೇಳುವಂತಹ ಸ್ವರ ಮೇಲೆ, ಎ ಅಂತ ಹೇಳುವಂತಹ ಸ್ವರವು ಈ ಅಂತ ಹೇಳುವಂತಹ ಸ್ವರದ ಮುಂದೆ ಬಂದಾಗ ಸ್ವರದ ಮುಂದೆ ಸ್ವರವು ಬಂದು ಎ ಅಂತ ಹೇಳುವಂತಹ ಸ್ವರವು ಪೂರ್ವ ಪದದ ಸ್ವರವು ಲೋಪವಾಗಿ ಮೇಲಿದ್ದೆ ಅಂತ ಹೇಳುವಂತಹ ಪದವಾಗಿದೆ. ಆದ್ದರಿಂದ ಮೇಲಿದ್ದೆ ಅಂತ ಹೇಳುವಂಥದ್ದು ಲೋಪಸಂಧಿಗೆ ಉದಾಹರಣೆ. ಹಾಗೆ ಅಲ್ಲೊಂದುವನ್ನು ಬಿಡಿಸಿ ಬರೆದಾಗ ಅಲ್ಲಿ, ಈ ಅಂತ ಹೇಳುವಂತಹ ಪದ, ಅಲ್ಲಿ ಈ ಅಂತ ಹೇಳುವಂತಹ ಸ್ವರ, ಹಾಗೆ ಈ ಅಂತ ಹೇಳುವಂತಹ ಸ್ವರವು ಓ ಅಂತ ಹೇಳುವಂತಹ ಸ್ವರದೊಂದಿಗೆ ಸೇರಿ ಪೂರ್ವ ಪದದ ಸ್ವರವು ಲೋಪ ಹೊಂದಿದರೆ ಅದನ್ನು ಲೋಪಸಂಧಿ ಎಂದು ಕರೆಯುತ್ತೇವೆ. ಪೂರ್ವ ಪದದ ಮತ್ತು ಉತ್ತರ ಪದ, ಪೂರ್ವ ಪದದಲ್ಲಿರುವ ಸ್ವರವು ಉತ್ತರ ಪದದಲ್ಲಿರುವ ಸ್ವರದೊಂದಿಗೆ ಸೇರಿ ಸಂಧಿಯಾಗುವಾಗ ಪೂರ್ವ ಪದದ ಸ್ವರವು ಬಿಟ್ಟು ಹೋಗಿ ಅಲ್ಲೊಂದು ಅಂತ ಹೇಳುವಂತಹ ಪದ ಉಂಟಾಗಿದೆ. ಇದನ್ನು ಲೋಪಸಂಧಿ ಎಂದು ಕರೆಯುತ್ತೇವೆ. ಸಂಧಿ ಕಾರ್ಯ ನಡೆಯುವಾಗ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಸ್ವರವು ಬಿಟ್ಟು ಹೋದರೆ ಅದನ್ನು ಲೋಪಸಂಧಿ ಎಂದು ಕರೆಯುತ್ತೇವೆ. ಇದು ಪೂರ್ವ ಪದ, ಇದು
ಪೂರ್ವ ಪದ, ಇದು ಉತ್ತರ ಪದ. ಅಲ್ಲಿ ಅಂತ ಹೇಳುವಂಥ ಅಲ್ಲೊಂದು ಅಂತ ಹೇಳುವಂಥದ್ದನ್ನು ಬಿಡಿಸಿ ಬರೆದಾಗ ಅಲ್ಲಿ ಕೂಡಿಸು ಒಂದು. ಇಲ್ಲಿ ಅಲ್ಲಿ ಅಂತ ಹೇಳುವಂಥದ್ದು ಪೂರ್ವ ಪದ, ಒಂದು ಅಂತ ಹೇಳುವಂಥದ್ದು ಉತ್ತರ ಪದ. ಇಲ್ಲಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಸ್ವರವು ಬಿಟ್ಟು ಹೋದರೆ ಅದನ್ನು ಲೋಪಸಂಧಿ ಎಂದು ಕರೆಯುವರು. ಪೂರ್ವ ಪದದಲ್ಲಿರುವ ಆ ಆಗಿರ್ಬೋದು, ಉ ಆಗಿರ್ಬೋದು, ಈ ಆಗಿರ್ಬೋದು, ಎ ಆಗಿರ್ಬೋದು, ಈ ಸ್ವರಗಳು ಲೋಪ ಹೊಂದಿದರೆ ಅದನ್ನು ನಾವು ಲೋಪಸಂಧಿ ಎಂದು ಕರೆಯುತ್ತೇವೆ. ಆಗಮ ಸಂಧಿ. ಸಂಧಿಯಾಗುವಾಗ ಒಂದಕ್ಷರ ಹೊಸದಾಗಿ ಬಂದರೆ ಅದನ್ನು ಆಗಮ ಸಂಧಿ ಎಂದು ಕರೆಯುವರು. ಆಗಮ ಎಂದರೆ ಹೊಸದಾಗಿ ಬರುವುದು ಎಂದರ್ಥ. ಆಗಮನ ಆಗುವುದು, ಹೊಸದಾಗಿ ಬರುವುದು, ಹೊಸದಾಗಿ ಬರುವುದು ಎಂದರ್ಥ. ಉದಾಹರಣೆಯ ಮೂಲಕ ನೋಡುವುದಾದರೆ, ಕೈಯಿಂದ ಅಂತ ಹೇಳುವಂತಹ ಪದವನ್ನು ಬಿಡಿಸಿ ಬರೆದಾಗ ಕೈ ಕೂಡಿಸು ಇಂದ. ಹಾಗೆ ಮಗುವನ್ನು ಹೇಳುವಂತಹ ಪದವನ್ನು ಬಿಡಿಸಿ ಬರೆದಾಗ ಮಗು ಕೂಡಿಸು ಅನ್ನು. ಇಲ್ಲಿ ಕೈಯಿಂದ, ಕೈ ಕೂಡಿಸು ಇಂದ ಬಿಡಿಸಿ ಬರೆದು ಕೈಯಿಂದ ಪದವನ್ನು ಬಿಡಿಸಿ ಬರೆದಾಗ ಕೈ ಕೂಡಿಸು ಇಂದ ಅಂತ ಹೇಳಿ ಅದು ಕೈಯಿಂದ ಅಂತ ಹೇಳುವಂತಹ ಪದವಾಗಿದೆ. ಇಲ್ಲಿ ಯಾ ಅಂತ ಹೇಳುವಂತಹ ಅಕ್ಷರವು ಆಗಮವಾಗಿದೆ. ಕೈಯಿಂದ ಯಾ ಅಂತ ಹೇಳುವಂತಹ ಅಕ್ಷರವು ಆಗಮವಾಗಿದೆ. ಹಾಗೆ ಇಲ್ಲಿ ಮಗುವನ್ನು ಪದವನ್ನು ಬಿಡಿಸಿ ಬರೆದಾಗ ಮಗು ಕೂಡಿಸು ಅನ್ನು. ಇಲ್ಲಿ ವಾ, ಮಗುವನ್ನು, ಮಗುವನ್ನು ವಾ ಅಂತ ಹೇಳುವಂತಹ ಅಕ್ಷರವು ಆಗಮವಾಗಿದೆ. ಆದ್ದರಿಂದ ಇದನ್ನು ಆಗಮ ಸಂಧಿ ಎಂದು ಕರೆಯುವರು. ಆಗಮ ಸಂಧಿ. ಸಂಧಿ ಕಾರ್ಯ ನಡೆಯುವಾಗ ಸ್ವರದ ಮುಂದೆ ಸ್ವರವು ಬಂದು ಒಂದು ಸ್ವರವು ಲೋಪವಾದರೆ ಅರ್ಥ ಕೆಡುವಂತಿದ್ದ ಪಕ್ಷದಲ್ಲಿ, ಕೈಯಿಂದ ಅಂತ ಹೇಳುವಂತಹ ಪದದಲ್ಲಿ ಈ ಪದವನ್ನು ಬಿಡಿಸಿ ಬರೆದಾಗ ಕೈ ಕೂಡಿಸು ಇಂದ, ಕೈ. ಇಲ್ಲಿ ಐ ಅಂತ ಹೇಳುವಂತಹ ಸ್ವರವು, ಐ ಅಂತ ಹೇಳುವಂತಹ ಸ್ವರದ ಮುಂದೆ ಈ ಅಂತ ಹೇಳುವಂತಹ ಸ್ವರ, ಈ ಅಂತ ಹೇಳುವಂತಹ ಸ್ವರವು ಬಂದು ಇಲ್ಲಿ ಈ ಅಂತ ಹೇಳುವಂತಹ ಸ್ವರವು ಲೋಪ ಹೊಂದಿದೆ. ಈ ಅಂತ ಹೇಳುವಂತಹ ಸ್ವರವು ಲೋಪ ಹೊಂದಿ ಅರ್ಥವು ಕೆಡುವಂತಿದ್ದ ಪಕ್ಷದಲ್ಲಿ, ಅರ್ಥವು ಕೆಡುವಂತಿದ್ದ ಪಕ್ಷದಲ್ಲಿ ಯಾ ಎಂಬ ವ್ಯಂಜನಾಕ್ಷರವು ಆಗಮವಾಗಿದೆ. ಇಲ್ಲಿ ಯಾ ಎಂಬ ವ್ಯಂಜನಾಕ್ಷರವು ಆಗಮವಾಗಿದೆ. ಹೀಗೆ ಸ್ವರಗಳ ಮಧ್ಯೆ ಹೊಸದೊಂದು ವ್ಯಂಜನಾಕ್ಷರ, ಈಯ ಬದಲಾಗಿ ಯಾ ಅಂತ ಹೇಳುವಂತಹ ವ್ಯಂಜನಾಕ್ಷರ ಬಂದು ಸೇರುವುದನ್ನು ಆಗಮ ಸಂಧಿ ಎಂದು ಕರೆಯುತ್ತೇವೆ. ಹಾಗೆ ಮಗುವನ್ನು ಪದವನ್ನು ಬಿಡಿಸಿ ಬರೆದಾಗ ಮಗು ಕೂಡಿಸು ಅನ್ನು, ಮಗು, ಉ, ಉ ಕೂಡಿಸು ಆ. ಉ ಅಂತ ಹೇಳುವಂತಹ ಸ್ವರದ ಮುಂದೆ ಆ ಅಂತ ಹೇಳುವಂತಹ ಸ್ವರವು ಬಂದು ಈ ಆ ಅಂತ ಹೇಳುವಂತಹ ಸ್ವರವು ಲೋಪ ಹೊಂದಿ ವಾ ಅಂತ ಹೇಳುವಂತಹ ವ್ಯಂಜನವು ಆಗಮನವಾಗಿದೆ. ಇಲ್ಲಿ ಆ ಅಂತ ಹೇಳುವಂತಹ ಸ್ವರವು ಲೋಪ ಹೊಂದುವ ಸಂದರ್ಭದಲ್ಲಿ ಈ ಪದದ ಅರ್ಥ ಕೆಡುವಂತಿದ್ದರೆ ಆ ಸಂದರ್ಭದಲ್ಲಿ ವಾ ಅಂತ ಹೇಳುವಂತಹ ವ್ಯಂಜನಾಕ್ಷರವು ಆಗಮವಾಗಿದೆ. ಮಗುವನ್ನು, ಆದ್ದರಿಂದ ಈ ಮಗುವನ್ನು ಅಂತ ಹೇಳುವಂಥದ್ದು ಆಗಮ ಸಂಧಿಗೆ ಉದಾಹರಣೆ. ಈ ಆಗಮ ಸಂಧಿಯನ್ನು ಯಕಾರಾಗಮ ಸಂಧಿ ಮತ್ತು ವಕಾರಾಗಮ ಸಂಧಿ ಎಂದು ಎರಡು ವಿಧಗಳನ್ನಾಗಿ ವಿಂಗಡಿಸಲಾಗಿದೆ. ಉದಾಹರಣೆಗೆ ಯಕಾರಾಗಮ ಸಂಧಿ. ಸಂಧಿಯಾಗು, ಸಂಧಿಯಾಗು ಎಂಬ ಪದವನ್ನು ಬಿಡಿಸಿ ಬರೆದಾಗ ಸಂಧಿ ಕೂಡಿಸು ಆಗು.
ಈ ಅಂತ ಹೇಳುವಂತಹ ಸ್ವರದ ಮುಂದೆ ಆ ಅಂತ ಹೇಳುವಂತಹ ಸ್ವರವು ಬಂದು ಈ ಆ ಅಂತ ಹೇಳುವಂತಹ ಸ್ವರವು ಲೋಪ ಹೊಂದಿ ಯಾ ಅಂತ ಹೇಳುವಂತಹ ವ್ಯಂಜನಾಕ್ಷರವು ಆಗಮವಾಗಿದೆ. ಯಾ ಅಂತ ಹೇಳುವಂತಹ ವ್ಯಂಜನಾಕ್ಷರವು ಆಗಮವಾಗಿದೆ. ಆದ್ದರಿಂದ ಇದು ಯಕಾರ ಆಗಮ ಸಂಧಿ. ಹಾಗೆ ಮನೆಯಿಂದ, ಮನೆಯಿಂದ ಅಂತ ಹೇಳುವಂತಹ ಪದವನ್ನು ಬಿಡಿಸಿ ಬರೆದಾಗ ಮನೆ ಎ, ಹಾಗೆ ಇಂದ ಈ ಸ್ವರದ ಮುಂದೆ ಸ್ವರವು ಎ ಅಂತ ಹೇಳುವ ಸ್ವರದ ಮುಂದೆ ಈ ಅಂತ ಹೇಳುವ ಸ್ವರವು ಬಂದು ಈ ಅಂತ ಹೇಳುವಂತಹ ಸ್ವರವು ಲೋಪ ಹೊಂದಿದಾಗ ಆ ಪದವು ಅರ್ಥ ಕೆಡುವಂತಿದ್ದರೆ ಅಲ್ಲಿ ಯಾ ಅಂತ ಹೇಳುವಂತಹ ವ್ಯಂಜನವು ಆಗಮವಾಗಿದೆ. ಆದ್ದರಿಂದ ಇದು ಯಕಾರಾಗಮ ಸಂಧಿ. ಹಾಗೆ ಪರಿವೆ ಇಲ್ಲದೆ, ಪರಿವೆ ಎ ಕೂಡಿಸು ಇಲ್ಲದೆ ಈ ಸ್ವರದ ಮುಂದೆ ಸ್ವರವು ಎ ಅಂತ ಹೇಳುವಂತಹ ಸ್ವರದ ಮುಂದೆ ಈ ಅಂತ ಹೇಳುವಂತಹ ಸ್ವರವು ಬಂದು ಇಲ್ಲಿ ಈ ಅಂತ ಹೇಳುವಂತಹ ಸ್ವರವು ಲೋಪ ಹೊಂದಿ ಈ ಪದದ ಅರ್ಥವು ಕೆಡುವಂತಿದ್ದರೆ ಅಲ್ಲಿ ಯಾ ಅಂತ ಹೇಳುವಂತಹ ವ್ಯಂಜನಾಕ್ಷರವು ಆಗಮವಾಗಿ ಇದು ಯಕಾರಾಗಮ ಸಂಧಿಯಾಗಿದೆ. ಹಾಗೆ ಬಿಸಿಯಾಯಿತು, ಬಿಸಿ ಈ ಅಂತ ಹೇಳುವಂತಹ ಸ್ವರವು ಆ ಅಂತ ಹೇಳುವಂತಹ ಸ್ವರದ ಮುಂದೆ ಬಂದಾಗ ಆ ಅಂತ ಹೇಳುವಂತಹ ಸ್ವರವು ಲೋಪ ಹೊಂದಿ ಯಾ ಅಂತ ಹೇಳುವಂತಹ ವ್ಯಂಜನಾಕ್ಷರವು ಆಗಮವಾಗಿದೆ. ಹಾಗೆ ಇಲ್ಲಿ ಆ, ಈ, ಎ, ಐ ಸ್ವರಗಳ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಯಕಾರವು ಆಗಮವಾದರೆ ಅದು ಯಕಾರಾಗಮ ಸಂಧಿ. ಹಾಗೆ ಇಲ್ಲಿ ಕೈ ಐ ಅಂತ ಹೇಳುವಂತಹ ಸ್ವರ, ಹಾಗೆ ಸಂಧಿ ಈ ಅಂತ ಹೇಳುವಂತಹ ಸ್ವರ, ಹಾಗೆ ಮನೆ ಮನೆ ಎ ಅಂತ ಹೇಳುವಂತಹ ಸ್ವರ, ಹಾಗೆ ಪರಿವೆ ಎ ಅಂತ ಹೇಳುವಂತಹ ಸ್ವರ, ಹಾಗೆ ಬಿಸಿ ಈ ಅಂತ ಹೇಳುವಂತಹ ಸ್ವರ. ಈ ಎಲ್ಲ ಸ್ವರಗಳ ಮುಂದೆ ಸ್ವರವು ಬಂದು ಈ ಸ್ವರವು ಲೋಪ ಹೊಂದಿ ಆ ಪದವು ಅರ್ಥ ಕೆಡುವಂತಿದ್ದರೆ ಅಲ್ಲಿ ಯಕಾರವು ಆಗಮವಾದರೆ ಅದನ್ನ ಯಕಾರಾಗಮ ಸಂಧಿ ಎಂದು ಕರೆಯುತ್ತೇವೆ. ಆ, ಈ, ಎ, ಐಗಳ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಯಕಾರಾಗಮವು ಆಗಮವಾದರೆ ಅದನ್ನ ಯಕಾರಾಗಮ ಸಂಧಿ ಎಂದು ಕರೆಯುವರು. ವಕಾರಾಗಮ ಸಂಧಿ. ಉದಾಹರಣೆ, ಕರುವನ್ನು ಪದವನ್ನು ಬಿಡಿಸಿ ಬರೆದಾಗ ಕರು ಕೂಡಿಸು ಅನ್ನು, ಊ ಅಂತ ಹೇಳುವಂತಹ ಸ್ವರದ ಮುಂದೆ ಆ ಅಂತ ಹೇಳುವಂತಹ ಸ್ವರವು ಬಂದು ಈ ಪದವು ಆ ಅಂತ ಹೇಳುವಂತಹ ಸ್ವರವು ಲೋಪ ಹೊಂದಿದಾಗ ಈ ಪದವು ಅರ್ಥ ಕೆಡುವಂತಿದ್ದರೆ ಅಲ್ಲಿ ವಾ ಅಂತ ಹೇಳುವಂತಹ ವ್ಯಂಜನಾಕ್ಷರವು ಆಗಮವಾದರೆ ಅದನ್ನು ವಕಾರಾಗಮ ಸಂಧಿ ಎಂದು ಕರೆಯುವರು. ಅಧಿಕವಾಗಲಿ ಪದವನ್ನು ಬಿಡಿಸಿ ಬರೆದಾಗ ಅಧಿಕ ಪ್ಲಸ್ ಆಗಲಿ, ಅಧಿಕ ಆ ಪ್ಲಸ್ ಆಗಲಿ. ಇಲ್ಲಿ ಸ್ವರದ ಮುಂದೆ ಸ್ವರವು ಬಂದು ಆ ಎಂಬ ಸ್ವರವು ಲೋಪ ಹೊಂದಿದಾಗ ಈ ಪದದ ಅರ್ಥ ಕೆಡುವಂತಿದ್ದರೆ ಅಲ್ಲಿ ವಾ ಅಂತ ಹೇಳುವಂತಹ ವ್ಯಂಜನಾಕ್ಷರವು ಆಗಮವಾದರೆ ಅದು ವಕಾರಾಗಮ ಸಂಧಿ. ಹಾಗೆ ಅಗತ್ಯವಾದ ಎಂಬ ಪದವನ್ನು ಬಿಡಿಸಿ ಬರೆದಾಗ ಅಗತ್ಯ ಆ ಉಡಿಸು ಆದ ಸ್ವರದ ಮುಂದೆ ಸ್ವರವು ಬಂದು ಈ ಸ್ವರವು ಲೋಪ ಹೊಂದಿ ಈ ಪದದ ಅರ್ಥ ಕೆಡುವಂತಿದ್ದರೆ ಅಲ್ಲಿ ವಾ ಅಂತ ಹೇಳುವಂತಹ ವ್ಯಂಜನಾಕ್ಷರ ಅಗತ್ಯವಾದ ವಾ ಅಂತ ಹೇಳುವಂತಹ ವ್ಯಂಜನಾಕ್ಷರವು ಆಗಮವಾಗಿದೆ. ಆದ್ದರಿಂದ ಇದು ವಕಾರಾಗಮ ಸಂಧಿ. ವಕಾರಾಗಮ ಸಂಧಿ ಅಂದರೆ ಉ, ಋ, ಓ, ಔ ಎಂಬ ಸ್ವರಗಳ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಮಧ್ಯೆ
ವಕಾರ ಆಗಮವಾದರೆ ಅದನ್ನು ವಕಾರಾಗಮ ಸಂಧಿ ಎನ್ನುವರು. ಇಲ್ಲಿ ಹಾಗೆ ಮಗುವನ್ನು, ಇಲ್ಲಿ ಮಗು ಉ, ಮಗು ಉ ಅಂತ ಹೇಳುವಂತಹ ಸ್ವರವು ಅನ್ನು ಆ ಅಂತ ಹೇಳುವಂತಹ ಸ್ವರದ ಮುಂದೆ ಬಂದು ಆ ಅಂತ ಹೇಳುವಂತಹ ಸ್ವರವು ಲೋಪ ಹೊಂದಿ ಈ ಪದವು ಅರ್ಥ ಕೆಡುವಂತಹ ಸಂದರ್ಭದಲ್ಲಿ ವಾಕಾರವು ವಾ ಎಂಬ ವ್ಯಂಜನವು ಆಗಮವಾಗಿದೆ. ಆದ್ದರಿಂದ ಇದನ್ನು ವಕಾರಾಗಮ ಸಂಧಿ ಎಂದು ಕರೆಯುವರು. ಹಾಗೆ ಇನ್ನೊಂದು ಉದಾಹರಣೆ ಪಿತೃವನ್ನು. ಪಿತೃವನ್ನು ಪದವನ್ನು ಬಿಡಿಸಿ ಬರೆದಾಗ ಪಿತೃ ಕೂಡಿಸು ಅನ್ನು. ಇಲ್ಲಿ ರು, ಪಿತೃ, ರು, ರು ಅಂತ ಹೇಳುವ ಸ್ವರದ ಮುಂದೆ ಆ ಅಂತ ಹೇಳುವಂತಹ ಸ್ವರವು ಬಂದು ಈ ಆ ಅಂತ ಹೇಳುವಂತಹ ಸ್ವರವು ಲೋಪ ಹೊಂದಿದಾಗ ಈ ಪದವು ಅರ್ಥ ಕೆಡುವಂತಿದ್ದರೆ ಅಲ್ಲಿ ವಾ ಅಂತ ಹೇಳುವಂತಹ ಅಕ್ಷರವು ವ್ಯಂಜನವು ಆಗಮವಾಗಿದೆ. ಆದ್ದರಿಂದ ಇದು ವಕಾರಾಗಮ ಸಂಧಿ. ಆದೇಶ ಸಂಧಿ. ಸಂಧಿಯಾಗುವಾಗ ಒಂದಕ್ಷರಕ್ಕೆ ಪ್ರತಿಯಾಗಿ ಇನ್ನೊಂದಕ್ಷರವು ಬಂದರೆ ಅದನ್ನು ಆದೇಶ ಸಂಧಿ ಎಂದು ಕರೆಯುವರು. ಸಂಧಿಯಾಗುವಾಗ ಒಂದಕ್ಷರಕ್ಕೆ ಪ್ರತಿಯಾಗಿ ಇನ್ನೊಂದಕ್ಷರ ಬರುವುದು. ಕ ಅಕ್ಷರಕ್ಕೆ ಪ್ರತಿಯಾಗಿ ಗ ಅಕ್ಷರ ಬರುವುದು. ಹಾಗೆ ತ ಅಕ್ಷರಕ್ಕೆ ಪ್ರತಿಯಾಗಿ ದ ಅಕ್ಷರ ಬರುವುದು. ಪ ಅಕ್ಷರಕ್ಕೆ ಪ್ರತಿಯಾಗಿ ಬ ಅಕ್ಷರ ಬರುವುದು. ಈ ಕ ತ ಪ ವರ್ಗಗಳಿಗೆ ಪ್ರತಿಯಾಗಿ ಗ ದ ಬ ವರ್ಗಗಳು ಬಂದು ಸಂಧಿಯಾದರೆ ಅದನ್ನು ನಾವು ಆದೇಶ ಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಮಳೆಗಾಲ. ಮಳೆಗಾಲ ಪದವನ್ನು ಬಿಡಿಸಿ ಬರೆದಾಗ ಮಳೆ ಕೂಡಿಸು ಕಾಲ. ಇಲ್ಲಿ ಕ ಅಂತ ಹೇಳುವಂತಹ ಅಕ್ಷರಕ್ಕೆ ಪ್ರತಿಯಾಗಿ ಗ ಅಕ್ಷರವು ಬಂದರೆ ಅದು ಆದೇಶ ಸಂಧಿ. ಮಳೆ ಪ್ಲಸ್ ಕಾಲ. ಸಂಧಿಯಾಗುವಾಗ ಕ ಎಂಬ ಅಕ್ಷರಕ್ಕೆ ಗ ಎಂಬ ಅಕ್ಷರವು ಬಂದು ಸಂಧಿಯಾದರೆ ಅದನ್ನು ಆದೇಶ ಸಂಧಿ ಎನ್ನುವರು. ಹಾಗೆ ಹನಿಗೂಡು. ಹನಿಗೂಡು ಪದವನ್ನು ಬಿಡಿಸಿ ಬರೆದಾಗ ಹನಿ ಪ್ಲಸ್ ಕೂಡು. ಇಲ್ಲಿ ಕ ಅಂತ ಹೇಳುವಂತಹ ಅಕ್ಷರಕ್ಕೆ ಗ ಅಂತ ಹೇಳುವಂತಹ ಅಕ್ಷರವು ಬಂದು ಸಂಧಿಯಾದರೆ ಅದನ್ನು ಆದೇಶ ಸಂಧಿ ಎನ್ನುವರು. ಹಾಗೆ ಕೆಂದಾವರೆ. ಕೆಂ ಪ್ಲಸ್ ತಾವರೆ. ಇಲ್ಲಿ ತ ಎಂಬ ಅಕ್ಷರಕ್ಕೆ ದ ಎಂಬ ಅಕ್ಷರವು ಬಂದು ಸಂಧಿಯಾಗುವುದು. ಕೆಂದಾವರೆ. ಕೆಂ ಪ್ಲಸ್ ತಾವರೆ. ತಾಕ್ಕೆ ದ ಅಕ್ಷರವು ಬಂದು ಆದೇಶವಾದರೆ ದ ಅಕ್ಷರವು ಆದೇಶವಾದರೆ ಅದು ಆದೇಶ ಸಂಧಿ. ಹಾಗೆ ಕೈ ಪ್ಲಸ್ ತೋಟ. ತ ಅಕ್ಷರಕ್ಕೆ ದ ಬಂದು ಆದೇಶವಾದರೆ ಅದು ಕೈದೋಟ ಆದೇಶ ಸಂಧಿ. ಹಾಗೆ ಪ ಅಕ್ಷರಕ್ಕೆ ಬ ಅಕ್ಷರವು ಬಂದು ಸೇರುವುದು. ಕಂಬನಿ. ಕಂಬನಿ ಎಂಬ ಪದವನ್ನು ಬಿಡಿಸಿ ಬರೆದಾಗ ಕಗ್ ಪ್ಲಸ್ ಪನಿ. ಪ ಅಕ್ಷರಕ್ಕೆ ಬಾವು ಬಂದು ಆದೇಶವಾಗಿದೆ ಕಂಬನಿ. ಹಾಗೆ ಬೆಂಬತ್ತು. ಬಿಡಿಸಿ ಬರೆದಾಗ ಬೆನ್ ಪ್ಲಸ್ ಪತ್ತು. ಪ ಎಂಬ ಅಕ್ಷರಕ್ಕೆ ಬಾ ಎಂಬ ಅಕ್ಷರವು ಬಂದು ಆದೇಶವಾಗಿದೆ. ಪಾದ ಬದಲಾಗಿ ಬಾ ಬಂದು ಸೇರಿದೆ. ಆದ್ದರಿಂದ ಇದು ಬೆಂಬತ್ತು ಎಂಬುದು ಆದೇಶ ಸಂಧಿಗೆ ಉದಾಹರಣೆ. ಸಂಧಿ ಕಾರ್ಯ ನಡೆಯುವಾಗ ಒಂದು ಅಕ್ಷರದ ಬದಲಿಗೆ ಬೇರೊಂದು ಅಕ್ಷರ ಬಂದು ಸೇರುವುದನ್ನು ಆದೇಶ ಸಂಧಿ ಎನ್ನುವರು. ಇಲ್ಲಿ ಕ ತ ಪ ಅಕ್ಷರಗಳಿಗೆ ಗ ದ ಬ ಅಕ್ಷರಗಳು ಬಂದು ಆದೇಶವಾಗಿ ಬಂದು ಸೇರಿದಾಗ ಅದು ಆದೇಶ ಸಂಧಿ. ಈ ಆದೇಶ ಸಂಧಿಯನ್ನು ನಾವು ವ್ಯಂಜನ ಸಂಧಿ ಎಂದು ಕರೆಯುತ್ತೇವೆ. ಲೋಪ ಮತ್ತು ಆಗಮ ಸಂಧಿಯನ್ನು ಸ್ವರ ಸಂಧಿಗಳು ಎಂದು, ಈ ಆದೇಶ ಸಂಧಿಯನ್ನು ವ್ಯಂಜನ ಸಂಧಿ ಎಂದು ಕರೆಯುತ್ತೇವೆ. ಪ್ರಕೃತಿ ಭಾವ. ಅಕ್ಷರಗಳು ಸೇರಿದಾಗ ಸಂಧಿ ಕಾರ್ಯವಾಗದಿದ್ದರೆ ಅದನ್ನು ಪ್ರಕೃತಿ ಭಾವ ಎಂದು ಕರೆಯುವರು. ಉದಾಹರಣೆಗೆ ಇದೋ ಅದೋ ನೀನೇ ಹೇಳು. ಇಲ್ಲಿ ಇದೋ ಅದೋ ಎಂಬ ಕಡೆ ಅಕ್ಷರಗಳು ಸೇರಿ ಸಂಧಿ ಕಾರ್ಯವಾಗುವುದಿಲ್ಲ. ಹಾಗೆ ಓಹೋ ಅವನೇ. ಓಹೋ ಕೂಡಿಸು ಅವನೇ. ಇಲ್ಲಿ
ಅಕ್ಷರಗಳು ಸೇರಿದಾಗ ಓಹೋ ಹಾಗೂ ಅವನೇ ಅಂತ ಹೇಳುವಂತಹ ಅಕ್ಷರಗಳು ಸೇರಿದಾಗ ಯಾವುದೇ ಸಂಧಿ ಕಾರ್ಯವಾಗದಿದ್ದರೆ ಅದನ್ನು ಪ್ರಕೃತಿ ಭಾವ ಸಂಧಿ ಎಂದು ಕರೆಯುವರು. ಓಹೋ ಸ್ವರದ ಮುಂದೆ ಸ್ವರ ಬಂದಾಗಲೂ, ಓಹೋ ಓ ಅಂತ ಹೇಳುವಂತಹ ಸ್ವರದ ಮುಂದೆ ಆ ಅಂತ ಹೇಳುವಂತಹ ಸ್ವರವು ಬಂದು ಯಾವುದೇ ಸಂಧಿ ಕಾರ್ಯ ನಡೆಯದೇ ಇದ್ದರೆ ಅದನ್ನು ಪ್ರಕೃತಿ ಭಾವ ಎನ್ನುವರು. ಹಾಗೆ ಆಹಾಹಾ ಕುಡಿಸು ಎಷ್ಟು ಚೆನ್ನಾಗಿದೆ, ಇಲ್ಲಿ ಸ್ವರದ ಮುಂದೆ ಸ್ವರವು ಬಂದು ಆ ಅಂತ ಹೇಳುವಂಥ ಸ್ವರದ ಮುಂದೆ ಸ್ವರವು ಬಂದು ಯಾವುದೇ ಸಂಧಿ ಕಾರ್ಯ ನಡೆಯದೇ ಇದ್ದರೆ ಅದನ್ನು ನಾವು ಪ್ರಕೃತಿ ಭಾವ ಎಂದು ಕರೆಯುತ್ತೇವೆ. ಹಾಗೆ ಸಂಬೋಧನೆ ಪದಗಳಿಗೆ ಅಥವಾ ಭಾವಸೂಚಕಾವ್ಯಯ ಪದಗಳಿಗೆ ಅಥವಾ ಅನುಕರಣ ಶಬ್ದಗಳಿಗೆ ಸ್ವರವು ಎದುರಾದಾಗ ಅಲ್ಲಿ ಸಂಧಿ ಕಾರ್ಯ ನಡೆಯುವುದಿಲ್ಲ. ಉದಾಹರಣೆಗೆ ಸಂಬೋಧನಾ ಪದಗಳು ಅಣ್ಣ ಇಲ್ಲಿ ಬಾ, ತಮ್ಮ ಓಡಿ ಬಾ, ಈ ಪದಗಳಿಗೆ ಸ್ವರವು ಎದುರಾದಾಗ ಅಲ್ಲಿ ಸಂಧಿ ಕಾರ್ಯ ನಡೆಯುವುದಿಲ್ಲ. ಭಾವಸೂಚಕಾವ್ಯಯ ಛೇ ಅದಲ್ಲವೇ, ಇಲ್ಲಿ ಛೇ ಅಂತ ಹೇಳುವಂಥದ್ದು ಭಾವಸೂಚಕಾವ್ಯಯ. ಈ ಭಾವಸೂಚಕಾವ್ಯಯ ಕೊಟ್ಟಾಗ ಅಲ್ಲಿ ಅದರ ಮುಂದೆ ಸ್ವರವು ಬಂದಾಗ ಆ ಅಂತ ಹೇಳುವಂತಹ ಸ್ವರವು ಬಂದಾಗ ಯಾವುದೇ ಸಂಧಿ ಕಾರ್ಯ ನಡೆಯುವುದಿಲ್ಲ. ಆವಾಗ ಇದು ಪ್ರಕೃತಿ ಭಾವ ಸಂಧಿ. ಹಾಗೆ ಅನುಕರಣ ಶಬ್ದ ಕೊಟ್ಟು ಅದರ ಮುಂದೆ ಸ್ವರವು ಬಂದಾಗ ಡಬಡಬ ಅಂತ ಹೇಳುವಂತಹ ಅನುಕರಣ ಶಬ್ದ, ಹಾಗೆ ಗಡಗಡ ಅಂತ ಹೇಳುವಂಥದ್ದು ಅನುಕರಣ ಶಬ್ದ. ಈ ಶಬ್ದದ ಮುಂದೆ ಎ ಅಂತ ಹೇಳುವಂತಹ ಸ್ವರ, ಈ ಶಬ್ದಗಳ ಮುಂದೆ ಸ್ವರವು ಬಂದಾಗ ಯಾವುದೇ ಸಂಧಿ ಕಾರ್ಯ ನಡೆಯುವುದಿಲ್ಲ. ಇದನ್ನು ಪ್ರಕೃತಿ ಭಾವ ಎಂದು ಕರೆಯುವರು. ಈ ರೀತಿಯಾಗಿ ಸಂಬೋಧನಾ ಪದ ಹಾಗೆ ಭಾವಸೂಚಕಾವ್ಯಯ ಛೇ ಅಬ್ಬ ಅಂತ ಹೇಳುವಂತಹ ಭಾವಸೂಚಕಾವ್ಯಯ, ಹಾಗೆ ಅನುಕರಣಾ ಶಬ್ದ ಡಬಡಬ ಗಡಗಡ ಅಂತ ಹೇಳುವಂತಹ ಅನುಕರಣಾ ಶಬ್ದಗಳಿಗೆ ಸ್ವರವು ಎದುರಾದಾಗ ಯಾವುದೇ ಸಂಧಿ ಕಾರ್ಯ ನಡೆಯುವುದಿಲ್ಲ. ಅದನ್ನು ನಾವು ಪ್ರಕೃತಿ ಭಾವ ಎಂದು ಕರೆಯುತ್ತೇವೆ.